ಸ್ನೇಹಿತರೆ, ಕೋಟಾ ಸಹಕಾರಿ ವ್ಯವಸಾಯಿಕ ಬ್ಯಾಂಕು ಸೆಪ್ಟೆಂಬರ್ 1958ರಲ್ಲಿ ಪ್ರಾರಂಭವಾಯಿತು. ಒಂದು ನರಸಿಂಹಯ್ಯತಾಳರು ಅಧ್ಯಕ್ಷರಾಗಿ, BC ಹೊಳರು ಕಾರ್ಯದರ್ಶಿಯಾಗಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಬಹಳ ಶ್ರಮ ವಹಿಸಿದ್ದಾರೆ. ಬಹುಶಃ 4 ಪತ್ತಿನ ಸೊಸೈಟಿಯನ್ನು ಒಂದು ಮಾಡಿ ಕೋಟಾ ಸಹಕಾರಿ ವ್ಯವಸಾಯಿಕ ಬ್ಯಾಂಕ್ ಎನ್ನುವಂಥ ನಾಮಕರಣವನ್ನು ಮಾಡೋದರ ಮೂಲಕ ಒಂದು ಒಳ್ಳೆ ವ್ಯವಸ್ಥಿತ ರೀತಿಯಲ್ಲಿ ಆವತ್ತು 4 ಶಾಖೆಗಳನ್ನು ಹೊಂದಿದೆ. 4 ಶಾಖೆ ಅಂತ ಹೇಳಿದ್ರೆ ಕೋಟಾ ಸಹಕಾರ ಸೌಧ, ಸಾಲಿಗ್ರಾಮ ಶಾಖೆ, ಬನ್ನಾಡಿ, ಕೋಟಾ ಪಡುಕೆರೆ. ಈ 4 ಶಾಖೆಗಳಲ್ಲಿಯೂ ಸಹ ಸ್ವಂತ ಕಟ್ಟಡ ಮಾಡುವಂಥ ಒಂದು ಹೊಸ ಹೆಜ್ಜೆಯನ್ನು ಇಟ್ಟದಿದ್ರೆ ಬಹುಶಃ 2 ಜಿಲ್ಲೆಯಲ್ಲಿ ಆವತ್ತಿಗೆ ನಮ್ಮ ಬ್ಯಾಂಕೆ ಮಾದರಿ. ಬರಬರುತ್ತಾ ಒಳ್ಳೆಯ ಗ್ರಾಹಕರನ್ನು ಅಪ್ರೋಚ್ ಮಾಡಿ ಕೃಷಿ ಪೂರಕವಾದಂತಹ ಟಿಲ್ಲರ್ ಇರ್ಬೋದು, ಹಾಗೆ ಬಹುಶಃ ಸ್ಕ್ಯಾಟ್ಸ್ ಮೂಲಕ ಟಿಲ್ಲರನ್ನು ಗ್ರಾಹಕರಿಗೆ ತರಿಸಿಕೊಡೋದ್ರ ಮೂಲಕ, ಅದೇ ರೀತಿಯಲ್ಲಿ ಆಯಿಲ್ ಇಂಜಿನ್, ನೀರು ಹಾರಿಸುವಂಥ ಮೋಟ್ರು ಸೀಮೆ ಎಣ್ಣೆಯಲ್ಲಿ, ಇದು ರೈತರಿಗೆ ಬಹಳ ಬೇಡಿಕೆ ಇದ್ದಿತ್ತು ಆವತ್ತು. ಅದು ಬಹುಶಃ ಬಹಳ ಒಂದು ದಾಖಲೆ ಮಟ್ಟದಲ್ಲಿ ವ್ಯವಹಾರ ಮಾಡಿರುವಂಥದ್ದನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಅಂದರೆ ರೈತರ ಒಳ್ಳೆಯದು ಕೆಟ್ಟದಕ್ಕೆ ಸ್ಪಂದಿಸಿರ್ತಕ್ಕಂಥ ಆವತ್ತೇ ಹೆಜ್ಜೆ ಇಟ್ಟಿರುವಂಥ ಈ ಒಂದು ಸಂಸ್ಥೆ. ನಂತರದಲ್ಲಿ ಸ್ವಲ್ಪ ವ್ಯವಹಾರದ ಮೂಲಕ ಈ ಬ್ಯಾಂಕು ಅಭಿವೃದ್ಧಿ ಪಥವನ್ನು ಕಂಡಿತ್ತು. ಅದೇ ರೀತಿಯಲ್ಲಿ ಸರ್ಕಾರದ ಧೋರಣೆಯ ಮೂಲಕ ಏರುಪೇರಂತ ಕಂಡದ್ದನ್ನು ಸಹ ನಾವು ಇವತ್ತು ನೆನಪಿಸಬೇಕಾಗ್ತದೆ. ಬಹುಶಃ ಸಾಲ ಮನ್ನಾವನ್ನು ಘೋಷಣೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಸದಸ್ಯರು ಸಾಲವನ್ನು ಕಟ್ಟುವುದಿಲ್ಲ. ಆವಾಗ ಈ ಸಂಸ್ಥೆಗೆ ಹಿನ್ನಡೆ ಆದದ್ದನ್ನು ಸಹ ಇವತ್ತು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ತದನಂತರದಲ್ಲಿ ಸರ್ಕಾರ ಅದರ ಸಾಲ ಮನ್ನಾದ ಹಣ ಅದು ಎಲ್ಲ ಮರುಪಾವತಿ ಮಾಡಿದವಾಗ ಚೇತರಿಸಿಕೊಂಡು ಮತ್ತೆ ಗ್ರಾಹಕರ ಎಡೆಗೆ ಹೋಗಿ ಒಳ್ಳೆಯ ವ್ಯವಹಾರವನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಈಗ ಕಳೆದ 2 ಅವಧಿಯ ಆಡಳಿತ ಮಂಡಳಿಯಲ್ಲಿ ಬಹುಶಃ ನಮ್ಮ ಆಡಳಿತ ಮಂಡಳಿಯ 4 ಜನ ಕಳೆದ ಬಾರಿ ಇದ್ದವರು ಈ ಸಲ ಇಲ್ಲ. ಆದರೆ ಗ್ರಾಹಕರಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಎನ್ನುವಂಥ ಸಲಹೆ ಸೂಚನೆಯನ್ನು ಕೊಡುವುದರ ಮೂಲಕ ನಿರ್ಣಯವನ್ನು ಕೈಗೊಂಡು ಗ್ರಾಹಕರಿಗೆ ಹತ್ತಿರವಾದಂತಹ ಸಂಸ್ಥೆ ಇದ್ರೆ 2 ಜಿಲ್ಲೆಯಲ್ಲಿ ಕೋಟಾ ಸಹಕಾರಿ ವ್ಯವಸಾಯಿಕ ಬ್ಯಾಂಕ್. ಅದರಲ್ಲಿ ಪ್ರಾರಂಭದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರ ನಮ್ಮ ಒಂದು ಕ್ರೋಢೀಕರಿಸುವುದರ ಮೂಲಕ 10 ಜನರಿಗೆ ಒಬ್ಬರ ಸದಸ್ಯರನ್ನು ಮಾಡುವುದರ ಮೂಲಕ ಒಂದು ಒಳ್ಳೆ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ಬಹುಶಃ ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಹಣ ವಿನಿಮಯ ಆಗಿ ನಮ್ಮ ವ್ಯವಹಾರಕ್ಕೆ ನಮಗೆ ಸಾಕಾಗುವಷ್ಟು ಹಣ ನಮ್ಮಲ್ಲಿಯೇ ಕ್ರೋಢೀಕೃತವಾಗ್ತಿತ್ತು. ಇದು ಸದಸ್ಯರಿಂದ ಸಾಧ್ಯವಾಗಿದೆ. ಅದರಿಂದ ನೋಟ್ ಬ್ಯಾನ್ ಆದಂಥ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿಗೆ ಯಾವುದೇ ಸಮಸ್ಯೆ ಈ ಕಾರಣದಿಂದ ಬರಲಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ, ಹಾಗೆ ಸ್ವಸಹಾಯ ಸಂಘದ ಸದಸ್ಯರು ಬಹುಶಃ ಆವತ್ತಿಂದ ಇವತ್ತಿನವರೆಗೂ ಸಹ 100ಕ್ಕೆ 100ರ ಸಾಲ ವಸೂಲಾತಿಯಲ್ಲಿ ವ್ಯವಹಾರವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಅಂತಹ ಸ್ವಸಹಾಯ ಸಂಘದ ವ್ಯವಹಾರ ಹೇಗಿತ್ತಂದರೆ 99 ಕೋಟಿ 80 ಲಕ್ಷದ ತನಕ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ಸಾಲವನ್ನು ಪಡೆದು ಬಹುಶಃ 0.15 ಓರ್ಡ್ಯೂ ಇದೆ. ಅದೊಂದು ಓರ್ಡ್ಯೂ ಲೆಕ್ಕಲ್ಲ, ಬೇರೆ ಬೇರೆ ಕಾರಣಕ್ಕೆ ಇದು ಆಗ್ತದೆ. ಒಂದು 0.25% ಸಹ ಓರ್ಡ್ಯೂ ಇಲ್ಲ. ಇದು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇದು ಮಹಿಳೆಯರ ಸಾಧನೆ, ಮಹಿಳೆಯರು ಇದಕ್ಕೆ ಕೊಟ್ಟಿರೋಂಥ ಸಹಕಾರ, ಹಾಗೆ ನಮ್ಮ ಸಿಬ್ಬಂದಿಯವರ ಫಲಶ್ರುತಿಯೂ ಇದೆ, ಆಡಳಿತ ಮಂಡಳಿಯ ದೂರದೃಷ್ಟಿಯ ಚಿಂತನೆ ಇದೆ. ಆ ಚಿಂತನೆ ಹೇಗಂತ ಹೇಳಿದರೆ, ಸ್ವಸಹಾಯ ಸಂಘದ ವ್ಯವಹಾರವನ್ನು ಮಾಡ್ತಾರೆ, ಆ ಸಂಘದ ಒಬ್ಬ ಸದಸ್ಯರು ತೀರಿ ಹೋದರೆ ಆ ಸಾಲ ಇರ್ತದೆ, ಅವರಿಗೆ 10 ಜನರಿಗೂ ಒಂದು ಸಮಸ್ಯೆ ಆಗಿ ಪರಿಗಣಿಸಬಾರದು ಅಂದೇಳಿ ಆ ದೃಷ್ಟಿಯಿಂದ ಆಲೋಚನೆಯನ್ನು ಮಾಡಿ ಸಮೃದ್ಧಿ ನಿಧಿಯನ್ನು ನಾವು ಜಾರಿಗೆ ತಂದೆವು. ಅದೇ ಸಂದರ್ಭದಲ್ಲಿ ಈ ಸಮೃದ್ಧಿ ನಿಧಿಗೆ ಅವರು ಸಾಲ ಪಡೆಯುವಾಗ ICಯಲ್ಲಿ 0.35 ನಿಧಿಗೆ ಜಮಾ ಮಾಡ್ತೇವೆ. ಹಾಗೆ ಬ್ಯಾಂಕು ಲಾಭಾಂಶದಲ್ಲಿ ಅದಕ್ಕೆ ಜಮಾ ಮಾಡ್ತೇವೆ. ಅದು ಬೇರೆ ಬೇರೆ ರೂಪದಲ್ಲಿ ಆ ಮಹಿಳಾ ಸದಸ್ಯರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಹೆಜ್ಜೆಯನ್ನು ಆ ಸಂದರ್ಭದಲ್ಲಿ ತೀರ್ಮಾನವನ್ನು ಕೈಗೊಂಡು ಇವತ್ತು ಕಾರ್ಯಗತವಾಗ್ತಾ ಇದೆ. ಅದರಲ್ಲಿ ಒಬ್ಬ ಸದಸ್ಯರು ಸಾಲ ಇದ್ದು ತೀರಿ ಮೃತರಾದರೆ ಅವರ ವಾರಸುದಾರರು 1 ತಿಂಗಳೊಳಗೆ ಆ ಸಾಲವನ್ನು ಕಟ್ಟಲಿಕ್ಕೆ ಬರಬೇಕು. ಆ ಸಾಲದ 25% ನಮ್ಮ ನಿಧಿಯಿಂದ ಕೊಡುವಂಥ ವ್ಯವಸ್ಥೆ ಇದೆ. ಆ 25% ಅವರು ಕೊಟ್ಟರೆ 25% ಬ್ಯಾಂಕ್ ಕೊಟ್ಟರೆ 75% ಅವರು ಪಾರ್ಟಿ ಕೊಡ್ತಾರೆ. ಇದರಿಂದ ಅವರಿಗೆ ಬೆನಿಫಿಟ್ ಆದರೆ ಮತ್ತುಳಿದ 9 ಜನ ಸದಸ್ಯರಿಗೂ ಸಹ ವ್ಯವಹಾರವನ್ನು ಸರಿಯಾಗಿ ತಗೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತದೆ ಎನ್ನುವಂಥದ್ದು ಆಡಳಿತದ ಚಿಂತನೆ. ಅದೊಂದು ಯಶಸ್ವಿ ಹೆಜ್ಜೆ. ಹಾಗೆ ಇನ್ನೊಂದು ಹೇಗಂತ ಹೇಳಿದರೆ, ಸ್ವಉದ್ಯೋಗಕ್ಕೆ ಒಂದು 3-4 ಜನ ಪಡ್ಕೊಂಡಿದ್ದಾರೆ, ಕಟ್ಟಿದ್ದಾರೆ. 50,000 ತನಕ 0%ನಲ್ಲಿ ನಾವು ಸಾಲವನ್ನು ಕೊಡ್ತೇವೆ. ಅದು 10 ಜನ ಒಟ್ಟಾಗಿ ಸ್ವಉದ್ಯೋಗವನ್ನು ಮಾಡಿದ್ದೆ ಆದರೆ ಅದು ಅವರಿಗೆ ತಲುಪುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದನ್ನು ಪಡೆದಿದ್ದಾರೆ, ಕಟ್ಟಿದ್ದಾರೆ. ಹಾಗೆ ಇನ್ನೊಂದು ನಾವು ಅವರಿಗೆ ಎನ್ಕರೇಜ್ ಮಾಡುವಂಥದ್ದು, ಸ್ವಸಹಾಯ ಸಂಘ ಪ್ರಾಂಪ್ಟಾಗಿ ಅವ್ರ ನಿರ್ಣಯವನ್ನು, ಅಕೌಂಟ್ಸನ್ನು ಪ್ರತಿಯೊಂದು ಕ್ರಮಬದ್ಧವಾಗಿದ್ದರೆ ಅವರಿಗೆ ಒಂದು ಉತ್ತೇಜನ ಧನವಾಗಿ 20,000
ಪ್ರೋತ್ಸಾಹಧನವನ್ನು ನಾವು ಕೊಡ್ತಾ ಇದ್ದೇವೆ. ಅದು ಬಡ್ಡಿಯಲ್ಲಿ ಕೊಡುವಂಥದ್ದು. 8 ವರ್ಷದಲ್ಲಿ ಅವರ ರೀಪೇಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಇದು ಆಡಳಿತ ಮಂಡಳಿಯ ಒಂದು ಚಿಂತನೆಯಿಂದ ಅದು ಕಾರ್ಯಗತವಾಗಿದೆ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡ್ತಾ, ಅದೇ ರೀತಿಯಲ್ಲಿ ಮತ್ತೊಂದು ಹೊಸ ಹೆಜ್ಜೆಯನ್ನು ಇಡಬೇಕಾಯಿತು. ಮಹಿಳೆಯರಿಗೆ ಮಾತ್ರ ಈ ಫೆಸಿಲಿಟಿ ಸಿಕ್ಕಿದರೆ ಸಾಲದು, ನಮಗೂ ಬೇಕು ಅಂತ ಹೇಳುವಂಥ ಸದಸ್ಯರ ಬೇಡಿಕೆ ಬಂದವಾಗ ನಮ್ಮ ಎಲ್ಲ ಸದಸ್ಯರು ಇಲ್ಲಿ ಸಾಲ ಪಡೆದು ವ್ಯವಹಾರ ಮಾಡುವಂಥ ಸದಸ್ಯರಿಗೆ ಸದಸ್ಯರ ಕಲ್ಯಾಣ ನಿಧಿಯನ್ನು ಪ್ರಾರಂಭ ಮಾಡಿ, ಅದರಲ್ಲಿಯೂ ಹಾಗೆ 0.35 ನಿಧಿಗೆ ಜಮಾ ಮಾಡಿ, ಲಾಭಾಂಶದಲ್ಲಿ ಅದಕ್ಕೆ ನಾವು ಜಮಾ ಮಾಡ್ತೇವೆ. ಒಬ್ಬ ಸದಸ್ಯರು ಯಾವುದೇ ಬಗೆಯ ಸಾಲವನ್ನು ಪಡೆದರೆ ಅವರ ಪಡೆದಿರ್ತಕ್ಕಂಥ ಸಾಲಕ್ಕೆ ಮಿತಿಯನ್ನು ಹಾಕಿಕೊಂಡು 5 ಲಕ್ಷದ ಸಾಲಕ್ಕೆ ಇಂತಿಷ್ಟು, 10 ಲಕ್ಷಕ್ಕೆ ಇಂತಿಷ್ಟು, 20ಕ್ಕೆ ಇಂತಿಷ್ಟು ಒಂದು ಮಿತಿಯನ್ನು ಆಡಳಿತ ಮಂಡಳಿ ಫಿಕ್ಸ್ ಮಾಡಿ, ಅದರ ಮೂಲಕ ಸದಸ್ಯರ ಕಲ್ಯಾಣ ನಿಧಿಯಿಂದ ಆ ಮಿತಿಯ ಆಧಾರದಲ್ಲಿ ಮ್ಯಾಕ್ಸಿಮಮ್ 5 ಲಕ್ಷದ ತನಕ ನಾವು ಕೊಡುವಂಥ ನಮ್ಮ ನಿಧಿಯಿಂದ. ಇದು ಟರ್ನ್ ಓವರಿಗೆ ಬಾಧಕ ಇಲ್ಲ. ಪ್ರಾಫಿಟ್ನಲ್ಲಿಯೂ ಮತ್ತು ಅವರ ICA ಚಾರ್ಜ್ನಲ್ಲಿ ರಿಸರ್ವ್ ಮಾಡಿರುವ ಫಂಡಿಂದ ಕೊಡುವಂಥದ್ದು. ಹಾಗೆ ಉಳಿದ ಹಣವನ್ನು 1 ತಿಂಗಳಲ್ಲಿ ಅವರು ಕಟ್ಟಬೇಕು. ಬಹುಶಃ ಈ ಥರದ ನಾವು ಹೆಜ್ಜೆ ಇಟ್ಟಾಗ ಈ ಬ್ಯಾಂಕು ಒಂದು ರಿಕವರಿಗೆ ಬಹಳ ಸಹಕಾರಿಯಾಗಿದೆ ಅನ್ನುವಂಥದ್ದನ್ನು ನಾನು ಇದೇ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿಯಲ್ಲಿ ಒಂದು ಆಡಳಿತ ಮಂಡಳಿಯ ಚಿಂತನೆ, ಸದಸ್ಯರ ಕಷ್ಟವನ್ನು ಮನಗಂಡು ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ. ತುಂಬ ಟೈಮಿನಿಂದ ಕೋರ್ಟ್ನಲ್ಲಿ ಅಲಿತಾ ಇರುವಂಥದ್ದು, ವಕೀಲರು ಅವರು ಇಡುವಂಥದ್ದು, ಬ್ಯಾಂಕಿನವರು ವಕೀಲರು ಇಡುವಂಥದ್ದು, ಇದು ಸರಿಯಲ್ಲ ಎಂಬುವಂಥದ್ದನ್ನು ಮನಗಂಡು ಸದಸ್ಯರ ಕಲ್ಯಾಣ ನಿಧಿಯನ್ನು ಹೇಗೆ ಕೊಟ್ಟೆವು ಅದೇ ರೀತಿಯಲ್ಲಿ 1 ಟೈಮ್ ಸೆಟಲ್ಮೆಂಟು ಕ್ರಮವನ್ನು ನಾವು ಜಾರಿಗೊಳಿಸಬೇಕಂತ ಹೇಳುವಂಥದ್ದು. 1 ಟೈಮ್ ಸೆಟಲ್ಮೆಂಟು ಹೇಗಂದರೆ 2 ಟೈಪಲ್ಲಿ ನಾವು ಇದು ಮಾಡಿದ್ದೇವೆ. ಅವರು 1 ಟೈಮ್ ಸೆಟಲ್ಮೆಂಟ್ ಮಾಡಿ ವ್ಯವಹಾರವನ್ನು ಕೈದು ಮಾಡೋವರಿಗೆ ಸ್ವಲ್ಪ ಬೆನಿಫಿಟ್ ನಾವು ಜಾಸ್ತಿ ಕೊಡ್ತೇವೆ. ಹಾಗೆ ಇಲ್ಲೇ ನಾವು ವ್ಯವಹಾರ ಮಾಡ್ತೇವೆ, ಇಲ್ಲಿ ತನಕ ನಮ್ಗೆ ಆಗಲಿಲ್ಲ, ಮುಂದೆ ಸರಿದೂಗಿಸ್ಕೊಂಡು ನಾವು ಹೋಗ್ತೇವೆ, ಒಂದು ಬಡ್ಡಿ ಹಣ ನಾವು ಕಟ್ತೇವೆ, ಅಸಲು ಹಣಕ್ಕೆ ನಮಗೆ ಒಂದು ರೀಶೆಡ್ಯೂಲ್ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳುವಂಥದ್ದು ಪ್ರಸ್ತಾಪ ಮಾಡಿದವಾಗ ಅವರು ಕೋರ್ಟ್ ಕೇಸ್ ವಿಡ್ರಾಲ್ ಮಾಡಿ ಆ ಥರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಬಹುಶಃ ಕಳೆದ ವರ್ಷದ ಇಯರ್ ಎಂಡಿನ ಒಂದು ಇದ್ರ ಪ್ರಕಾರ 78 ಲಕ್ಷದ ಬೆನಿಫಿಟ್ ನಮ್ಮ ಸದಸ್ಯರಿಗೆ ಆಗಿದೆ ಎನ್ನುವಂಥದ್ದನ್ನು ನಾನು ಪ್ರಸ್ತಾಪ ಮಾಡ್ತಾ, ಹಾಗೆ ಅದೇ ರೀತಿಯಲ್ಲಿ ರೈತರಿಗೆ ಇನ್ನೂ ಹೆಲ್ಪ್ ಆಗಬೇಕು ಅಂತ ಹೇಳುವಂಥದ್ದನ್ನು ನಾವು ಮನಗಂಡು ರೈತರ ಸಕಾಲ ಮಳಿಗೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಅದರಲ್ಲಿ ಎಲ್ಲ ಸ್ಪ್ರಿಂಕ್ಲರ್, ಡ್ರಿಪ್ ಸಿಸ್ಟಮ್, ಹಾಗೆ ಹೆಡಿಗೆ, ಹಾರೆ, ಬುಟ್ಟೆ ಇಂಥದ್ದೆಲ್ಲ ಐಟಮನ್ನು ನಾವು ಇಟ್ಟಿದ್ದೇವೆ. ಹಾಗೆ ಕೃಷಿಗೆ ರಾಸಾಯನಿಕ ಗೊಬ್ಬರವನ್ನು ಸಹ ನಾವು ಪ್ರಸ್ತಾಪ ಮಾಡಿದ್ದೇವೆ. ಇದು ಎಲ್ಲವೂ ಪ್ರಸ್ತಾಪ ಮಾಡಿದವಾಗ ಹಾಗೆ ಬೀಜವನ್ನು ಸಹ ಕೊಡ್ತಾ ಇದ್ದೇವೆ. ಖರೀದಿಗೆ ಹಣ ಇಲ್ಲದೆ ಇದ್ದರೆ ಆ ಖರೀದಿ ಹಣವು ಇಲ್ಲದೆ ಇದ್ದರೆ ಅವರು ಖರೀದಿ ಮಾಡಬೇಕು. 1 ತಿಂಗಳ ತನಕ ಆ ಖರೀದಿ ಹಣ ಬಡ್ಡಿ ಇಲ್ಲದೆ ಪಡೆಯುವಂಥದ್ದು. ಅದೊಂದು ರೈತ ಸಂಜೀವಿನಿ ಯೋಜನೆ ಅಂತೇಳಿ ಅದ್ರ ಮೂಲಕ ಅರ್ಜಿಯನ್ನು ಕೊಟ್ಟು ಅವರು ಸ್ಯಾಂಕ್ಷನ್ ಮಾಡ್ಕೊಂಡಿರಬೇಕು. ಆ ರೈತ ಸಂಜೀವಿನಿ ಯೋಜನೆ ಅಂತ ಹೇಳುವಂಥದ್ದು ಅದು ರೈತರಿಗೆ ಪೂರಕವಾದಂಥ ಒಂದು ಸಪೋರ್ಟಿಂಗ್ ಯೋಜನೆ. 30 ದಿವಸಕ್ಕೆ ಬಡ್ಡಿ ಇಲ್ಲ, ಅದರ ನಂತರದಲ್ಲಿ ಬರೀ 10% ಬಡ್ಡಿ ಹಾಕಿ ವಾಪಸ್ ಮಾಡುವಂಥದ್ದು. ಎಷ್ಟೇ ಇದರಲ್ಲಿ ನಮ್ಮ ಐಟಮ್ ಖರೀದಿ ಮಾಡಬೇಕು, ನಮ್ಮ ವಸ್ತುವನ್ನು ಖರೀದಿ ಮಾಡಬೇಕು, ಪೈಪ್ ಇರ್ಬೋದು, ಬೀಜ ಇರ್ಬೋದು. ಇದು ಬಹುಶಃ ರೈತರಿಗೆ ಕ್ಲಬ್ದ ಟೈಮಿಗೆ ಬೀಜ ಹಾಕಲಿಕ್ಕೆ ತೊಂದರೆ ಆಗಬಾರ್ದು ಎನ್ನುವ ಕಾರಣಕ್ಕೆ ಈ ಯೋಜನೆಯನ್ನು ನಮ್ಮ ಆಡಳಿತ ಮಂಡಳಿ ಜಾರಿಗೆ ತಂದಿರತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವತ್ತು ರೈತರ ಮಳಿಗೆ ಬಹಳ ಯಶಸ್ವಿಯಾಗಿ ಎಲ್ಲ ಕಡೆಯಲ್ಲಿ ನಡೀತಾ ಇದೆ. ಬಹುಶಃ ಅದು ಬಹಳ ಒಂದು ಕಡಿಮೆ ಮಾರ್ಜಿನಲ್ಲಿ ನಾವು ಕೊಡ್ತಾ ಇದ್ದೇವೆ. ಒಂದೊಂದು ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಬೆರಳೆಣಿಕೆ ಎಷ್ಟು ಜನರಿಗೆ ತೊಂದರೆ ಆಗಿರ್ಬೋದು, ಇಲ್ಲ ಅಂತೇಳಿ ಇಲ್ಲ, ಸ್ವಾಭಾವಿಕವಾಗಿ ಆಗ್ತದೆ. ಆದರೆ ಇದು ಸಾವಿರಾರು ಜನರಿಗೆ ಸಹಕಾರಿಯಾಗಿದೆ. ಆ ಜನರು ಸಮೇತ ಅದರ ಬಗ್ಗೆ ಬೇಡಿಕೆ ಮತ್ತು ಆಸಕ್ತಿಯನ್ನು ತೋರಿಸಿದ್ದಾರೆ ಎನ್ನುವಂಥದ್ದನ್ನು ಪ್ರಸ್ತಾಪಪಡಿಸ್ತಾ, ಅದೇ ರೀತಿಯಲ್ಲಿ ನಮ್ಮ ಬೇರೆ ಬೇರೆ ನಿಧಿ, ಜಾನುವಾರು ಭೃತಿತ್ವ ನಿಧಿ ಅಂತೇಳಿ ಒಂದು ಪ್ರಾರಂಭ ಮಾಡಿದ್ದೇವೆ. ಜಾನುವಾರು ಭೃತಿತ್ವ ನಿಧಿಯಲ್ಲಿ ಹೇಗೆ ಹೇಳಿದರೆ, ನಾವು ದನಕ್ಕೆ ಸಾಲವನ್ನು ಕೊಟ್ಟಾಗ ಇನ್ಸೂರೆನ್ಸ್ ಮಾಡ್ತೇವೆ. ಇನ್ಸೂರೆನ್ಸ್ ಕ್ಲೈಮ್ ಮಾಡುವಂಥ ಸಂದರ್ಭದಲ್ಲಿ ಬಹಳ ಡಿಸ್ಟರ್ಬ್ ಮಾಡ್ತಾರೆ. ಅದೆಲ್ಲ ಆಗಬಾರ್ದು ಎನ್ನುವ ಕಾರಣಕ್ಕೆ ಸಾಲ ಕೊಡುವಾಗ ಅದೇ ರೀತಿಯಲ್ಲಿ ನಾವು ನಿಧಿಯನ್ನು ಜೋಡಣೆಯನ್ನು ಮಾಡಿ, ಆ ನಿಧಿಯಲ್ಲಿ ಕ್ಲೈಮ್ ಯಾವ ರೀತಿ ಅಂತ ಹೇಳಿದರೆ, ಒಂದು ದನ ಸತ್ತು ಹೋದರೆ ದನಕ್ಕೆ ಸಾಲ ಕೊಡುವಾಗ ಒಂದು ಫೋಟೋ ಬ್ರ್ಯಾಂಚ್ನಲ್ಲಿ, ಒಂದು ಫೋಟೋ ಹೆಡ್ ಆಫೀಸ್ನಲ್ಲಿ ನಾವು ಇಟ್ಕೊಳ್ತೇವೆ. ಮೃತ ಆದಂತಹ ದನವನ್ನು ನಮ್ಮ ಶಾಖಾ ವ್ಯವಸ್ಥಾಪಕರು ಅಲ್ಲಿ ಹೋಗಿ ಅದನ್ನು ಐಡೆಂಟಿಫೈ ಮಾಡಿ ಆ ಫೋಟೋದ ಜೊತೆಯಲ್ಲಿ ಅವರು ಮೃತ ದನದ ಜೊತೆಯಲ್ಲಿ ಅವ್ರು ನಿಲ್ಲಬೇಕು. ಅದನ್ನು ಹೆಡ್ ಆಫೀಸ್ನಲ್ಲೂ ಮತ್ತು ಅಲ್ಲಿಯ ಸಿಬ್ಬಂದಿಯವರು ಅದನ್ನು ದೃಢೀಕರಿಸುವಂಥದ್ದು. ಯಾವುದೇ ಹೆಚ್ಚುವರಿ ಖರ್ಚಿಲ್ಲ ಅವರಿಗೆ ಆ ಪರಿಹಾರವನ್ನು 24 ಗಂಟೆಯಲ್ಲಿ ಕೊಡುವಂಥದ್ದು. ಸಾಲದ ಮೊತ್ತಕ್ಕೆ ಅನುಗುಣವಾಗಿ ನಾವು ಇನ್ಸೂರೆನ್ಸ್ ಮಾಡಿಕೊಡ್ತೇವೆ, ಅದರ ಮೊತ್ತವನ್ನು ನಾವು ಕೊಡ್ತೇವೆ ಅಂತ ಹೇಳುವಂಥದ್ದನ್ನು ಸಹ ಇದು ಮಾಡ್ತೇವೆ. ಇದು ರೈತರಿಗೆ ಬಹಳ ಉಪಯುಕ್ತವಾಗಿದೆ, ತುಂಬ ಜನರಿಗೆ ಕ್ಲೈಮ್ ಆಗಿದೆ ಅಂತ ಹೇಳುವಂಥದ್ದನ್ನ ಪ್ರಸ್ತಾಪ ಮಾಡ್ತಾ, ಹಾಗೆ ಭಾರತೀಯ ಜನೌಷಧ ಕೇಂದ್ರ ಸೂಕ್ಷ್ಮದಲ್ಲಿ ಹೇಳಿದೆ, ಬೇರೆ ಪಾಯಿಂಟ್ಸ್ನಲ್ಲಿ ಹೇಳ್ಬೋದು, ನಾನು ಚುಟುಕಾಗಿ ತಗೊಂಡು ಬರ್ತಾ ಇದ್ದೇನೆ.
ಸೆಂಟ್ರಲ್ ಗೌರ್ಮೆಂಟಿನ ಒಂದು ಯೋಜನೆ, ಅದು ನಮ್ಮ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಸಿಗಬೇಕಂತ ಹೇಳುವಂಥದ್ದನ್ನು ಕಾರ್ಯಗತಗೊಳಿಸಿರುವಂಥದ್ದನ್ನು ಸಹ ನೆನಪಿಸ್ತಾ, ಅದೇ ರೀತಿಯಲ್ಲಿ ಬೇರೆ ಬೇರೆ ಯೋಜನೆಯನ್ನು ಹಾಕ್ಕೊಂಡು ಮತ್ತು ಠೇವಣಿದಾರರಿಗೂ ಸಮೇತ ಒಂದು ಸುಭದ್ರ ಈ ಸಂಸ್ಥೆ ಭದ್ರವಾಗಿದೆ ಎನ್ನುವಂಥದ್ದನ್ನು ಸಹ ನಾವು ಒಂದು ತೋರಿಸಿಕೊಡಬೇಕಾಗಿದೆ. ಅದಕ್ಕೆ ಕಳೆದ 2 ಅವಧಿಯಲ್ಲಿ ಆಡಳಿತ ಮಂಡಳಿ ಚಿಂತನೆಯ ಪ್ರಕಾರ ಹೆಚ್ಚಿನ ಕಡೆಗೆ ಸ್ವಂತ ಜಾಗ ಖರೀದಿ ಮಾಡಿ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಬಹುಶಃ ಇದು 2 ಜಿಲ್ಲೆಯಲ್ಲಿ ಪಾರದರ್ಶಕದ ಹೆಜ್ಜೆ ಇಟ್ಟದಿದ್ದರೆ ಅದು ಕೋಟಾ ಸಹಕಾರಿ ವ್ಯಾವಸಾಯಿಕ ಬ್ಯಾಂಕ್. ಅದು ಯಾವ ರೀತಿ ಅಂತ ಹೇಳಿದರೆ, ಒಂದು ಬಿಲ್ಡಿಂಗಿನ ಪ್ಲ್ಯಾನ್ ಎಸ್ಟಿಮೇಟ್, ಆ ಪ್ಲ್ಯಾನ್ ಎಸ್ಟಿಮೇಟ್ ಇಲಾಖೆಯಿಂದ ಮಂಜೂರಾತಿ, ಬೋರ್ಡ್ ಅಪ್ರೂವಲ್ ಆದಮೇಲೆ ಇಲಾಖೆಯ ಮಂಜೂರಾತಿ, ಇಂಜಿನಿಯರ್ಸ್ ವಿಭಾಗದಿಂದ ಮಂಜೂರಾತಿ, ಅದಾದ ನಂತರ ಟೆಂಡರ್ ಕರೆಯುವಂಥದ್ದು. ಟೆಂಡರಿಗೆ ಒಂದು 10-12 ಜನ ಅರ್ಜಿ ಹಾಕದಿದ್ರೆ ಅವರ ಸಮಕ್ಷಮದಲ್ಲಿ ಆ ಟೆಂಡರನ್ನು ಓಪನ್ ಮಾಡುವಂಥದ್ದು. ಯಾರಿಗೆ ಕಡಿಮೆ ಇದೆ ಅದನ್ನು ಅವರಿಗೆ ಕೊಟ್ಟು ಕಂಡೀಷನ್ ಪ್ರಕಾರ ನಾವು ಅವ್ರದ್ದು EMD ಹಣವನ್ನೆಲ್ಲ ನಾವು ತಗೊಳ್ತೇವೆ. ಅದರ ಕಟ್ಟಡಕ್ಕೆ ಆಗಿದ್ದ ಹಾಗೆ ಮೇಲುಸ್ತುವಾರಿಗೆ ನಾವು ಇಂಜಿನಿಯರ್ನ ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಆದ್ದರಿಂದ ನೇರ ಅವರಿಗೂ ಸಮೇತ ಏನು ಟೆಂಡರಿಗೆ ಒಪ್ಕೊಂಡಿದ್ರು ಆ ಪ್ರಕಾರ, ಆ ಕಂಡೀಷನ್ ಪ್ರಕಾರ ಕಟ್ಟಡ ಮಾಡಬೇಕು, ಆ ಹಣವನ್ನು ನಾವು ಪಾವತಿ ಮಾಡ್ತೇವೆ. ಆ ರೀತಿಯಲ್ಲಿ ಹೋದವಾಗ ಇವತ್ತು ಜನರಿಗೆ ಒಂದು ಭರವಸೆ. ಯಾಕಂತ ಹೇಳಿದ್ರೆ ನಾವು ಏನು ಟೆಂಡರ್ ಕರಿತೀವೋ ಅದಕ್ಕಿಂತ ಬಹಳಷ್ಟು ಕಡಿಮೆಯಲ್ಲಿ ಟೆಂಡರ್ ಬೇರೆ ಆಗಿದೆ, ಒಳ್ಳೆ ರೀತಿಯ ಕಟ್ಟಡ ಆಗಿದೆ. ಈ ಕಟ್ಟಡದ ಬಗ್ಗೆ ಪ್ರತಿಯೊಬ್ಬರು ಬೇರೆ ಬೇರೆ ಸೊಸೈಟಿಯಿಂದ ಬಂದವರು, ಬೇರೆ ಬೇರೆ ಇಂಜಿನಿಯರ್ಸ್ ವಿಭಾಗದಿಂದ ಬಂದವರಿಗೂ ಆಶ್ಚರ್ಯಪಟ್ಟಿದ್ದಾರೆ. ಇಷ್ಟು ಮೊತ್ತಕ್ಕೆ ಇಷ್ಟೊಂದು ಕಟ್ಟಡ ಯಾವ ರೀತಿ ಅಡ್ಡಿಲ್ಲ ಅಂತ ಹೇಳುವಂಥ ಮೆಚ್ಚುಗೆಯನ್ನು ಪಡಿಸಿರುವಂಥದ್ದನ್ನು ಸಹ ನೆನಪಿಸಬೇಕಾಗ್ತದೆ. ಹಾಗೆ ಇವತ್ತು ಎಲ್ಲ ಇದು ಕಟ್ಟಡ ಸ್ವಂತ ಆಗ್ಬೇಕಂತ ಹೇಳುವಂಥದ್ದು ಈಗಿನ ಅಧ್ಯಕ್ಷರು ಕೃಷ್ಣಕಾಂಚನ್ರವರು ಸಹ ಬಹಳ ಉತ್ಸುಕರಾಗಿದ್ದಾರೆ. ಅವರು ಪ್ರಸ್ತಾಪ ಮಾಡ್ತಾ 1-2 ಕಡೆ ಕಟ್ಟಡ ಆಗಲಿಲ್ಲ, ಅಲ್ಲಿ ಜಾಗ ಖರೀದಿಗೂ ಬಹಳ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಮತ್ತು ಜಾಗ ಖರೀದಿಯಲ್ಲಿಯೂ ಅದಕ್ಕೆ ಸಮಿತಿ ರಚನೆಯನ್ನು ಮಾಡಿಕೊಂಡು ಕೊಡುವವರು ಮತ್ತು ತಗೊಳ್ಳುವವರು ಪಾರದರ್ಶಕವಾದ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಚರ್ಚೆ, ಒಂದು ವಿಷಯ ಬಂದಿದೆ, ಅದನ್ನು ಸಹ ಈ ಸಂದರ್ಭದಲ್ಲೇ ಪ್ರಸ್ತಾಪ ಮಾಡ್ತೇವೆ. ನಮ್ಮಲ್ಲಿ ಯಾಕೆಂದರೆ ಒಂದು ರೇಟನ್ನು ಫಿಕ್ಸ್ ಆಗ್ತದೆ. ಆ ರೇಟ್ ಫಿಕ್ಸ್ ಆದವಾಗ ನಾವು ಆಸ್ ಇಟ್ ಈಸ್ ಕೃಷಿ ಭೂಮಿ ಇದ್ದಾಗ ಕೊಡ್ತೇವೆ, ಕನ್ವರ್ಷನ್ ಮಾಡ್ಕೊಂಡು ಏನೇ ಮಾಡ್ಕೊಂಡು ಅದು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆವಾಗ 1-2 ಕಡೆಗೆ ನಾವು ಕನ್ವರ್ಷನ್ ನಾವೇ ಮಾಡಿಕೊಂಡು ಆಮೇಲೆ ರಿಜಿಸ್ಟ್ರೇಷನ್ ಹಣವನ್ನು ಸಮೇತ ಅದನ್ನು ಆ ಸ್ಟ್ಯಾಂಪ್ ಡ್ಯೂಟಿ ಅದೇ ಹೆಡ್ಡಲ್ಲಿ ನಾವು ಕೊಟ್ಟಿರ್ತೇವೆ. ಇದು ಜಿಜ್ಞಾಸೆಗೆ ಅವಕಾಶ ಇಲ್ಲ. ಇದು ಅಕೌಂಟ್ಸ್ ಬೇರೆ ಬೇರೆ 3-4 ಹೆಡ್ ಆಗುವಂಥದ್ದು ಒಂದು ಹೆಡ್ಡಿಗೆ ಹಾಕಿದ್ದೇವೆ ಅಷ್ಟೇ. ಆದ್ದರಿಂದ ಅದು ಯಾರು ಯಾವತ್ತು ಬೇಕಿದ್ರೂ ಪರಿಶೀಲನೆ ಮಾಡ್ಬೋದು. ಅಷ್ಟು ಪಾರದರ್ಶಕವಾದಂಥ ಹೆಜ್ಜೆಯಿಂದ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಸಹಕಾರ ಕೊಟ್ಟು ನಡೆದು ಬಂದಿದೆ. ಇನ್ನು ಮುಂದೆ ಸಮೇತ ಗ್ರಾಹಕರ ಸೇವೆ ನೀಡುವಲ್ಲಿ ನಾವು ಇದೇ ರೀತಿಯಲ್ಲಿ ಹೋಗಬೇಕಾಗ್ತದೆ. ಇಲ್ಲಿ ಒಂದು ಖುಷಿ ಪಡೋದು ಅಂತ ಹೇಳಿದ್ರೆ, ಬೇರೆ ಬೇರೆ ನಾವು ಪಕ್ಷದಿಂದ ಬಂದಿರ್ತೇವೆ. ಇವತ್ತಲ್ಲ, ನಾನು ಮೊದಲಿನಿಂದ ಹೇಳ್ತಾ ಇದ್ದೇನೆ, ಬಹುಶಃ ಇವತ್ತು 2 ಪಕ್ಷದವರು ಇರ್ಬೋದು, ಮೊದಲು 3 ಪಕ್ಷದವರು ಇರ್ತಿದ್ದಾರೆ. ಜಯಪ್ರಕಾಶ್ ಹೆಗಡೆ ಶಾಸಕರಾಗಿರುವಾಗ ಅವ್ರ ಕಡೆಯವರು, BJPಯವರು, ಕಾಂಗ್ರೆಸ್ನವರು ಅಂತೇಳಿ. ಆದರೆ ಇಲ್ಲಿ ಒಂದು ಆಡಳಿತ ಮಂಡಳಿ ಎನ್ನುವಂಥ ಭಾವನೆ ಇದೆ. ಅದರ ಮೂಲಕ ಇವತ್ತಿನವರೆಗೂ ಆ ಒಂದು ಚರಿತ್ರೆಯ ಹಿನ್ನೆಲೆ ಇದೆ. ಆ ಮೂಲಕ ಇವತ್ತು ಈ ಸಂಸ್ಥೆ ಬೆಳವಣಿಗೆಯನ್ನು ಕಂಡಿದೆ. ಬಹಳ ಖುಷಿ ಪಡುವಂತಹ ವಿಚಾರ ಅಂತ ಹೇಳಿದ್ರೆ, ಇತ್ತೀಚಿನ 9 ವರ್ಷದಲ್ಲಿ ಬಹುಶಃ 20-21-22% ಇಯರ್ ಬೈ ಇಯರ್ ಪ್ರೋಗ್ರೆಸ್ ಕೊಂಡಿರುವಂತಹದ್ದು 2 ಜಿಲ್ಲೆಯಲ್ಲಿ ಅಲ್ಲ, ಸ್ಟೇಟ್ನಲ್ಲೇ ಇದೊಂದು ದಾಖಲೆ. ಇದು ಯಾವ ಇದಕ್ಕೆ ಹೋದ್ರು ಇದನ್ನು ಯಾರಿಗೂ ಹೊಡಿಸ್ಲಿಕ್ಕೆ ಆಗುವುದಿಲ್ಲ. ಅದೇ ರೀತಿಯಲ್ಲಿ 15ನೇ ಇಸ್ವಿ ತನಕ 90% ಓರ್ಡಿ, 89, 88, 90, 91% ಓರ್ಡಿ ಇದ್ದಿತ್ತು. ಆ ಓರ್ಡಿ ಅಂತ ಹೇಳುವಂಥದ್ದು ನಾವು ಪ್ರತಿ ತಿಂಗಳ ಸಿಬ್ಬಂದಿಯವರನ್ನು ಮೀಟಿಂಗ್ ಕರೆದು ಅದನ್ನು ರಿಕವರಿಗೆ ಪರ್ಸ್ಯೂ ಮಾಡಿ ಅದನ್ನು ಪ್ರತಿ ತಿಂಗಳು ನಾವು ಮಾಡೋದ್ರಿಂದ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಒಂದು ಕಂಪೇರ್ ಮಾಡಿ ಹೋಗೋದ್ರಿಂದ 93%, 95%, 96.5%, 97, ಲಾಸ್ಟ್ ಇಯರ್ 98 ಪಾಯಿಂಟ್ ಬಂತು. ಈ ಸಲ 99.20 ವಸೂಲಾತಿ. ಇದು ಸಹ ದಾಖಲೆ. ಇಷ್ಟೊಂದು ದೊಡ್ಡ ಮೊತ್ತದ ಸಾಲವನ್ನು ಕೊಟ್ಟವಾಗ ಈ ದೊಡ್ಡ ಓಡಿ ಅಂತ ಹೇಳುವಂಥದ್ದು ಓಡಿ ಮೊತ್ತ 0.80, 1% ಸಹ ಓಡಿ ಇಲ್ಲ. ಇದು ಬಹಳ ಹೆಮ್ಮೆ ಪಡುವಂಥ ವಿಚಾರ, ಬಹಳ ಖುಷಿ ಪಡುವಂಥದ್ದು. ಇದು ಇವತ್ತು ಗ್ರಾಹಕರು ಹೆಮ್ಮೆ ಪಟ್ಟಿದ್ದಾರೆ, ನಮ್ಮ ಹಿರಿಯ ಗ್ರಾಹಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಇದೇ ಆಸ್ತಿ ಆಡಳಿತ ಮಂಡಳಿಯವರಿಗೆ. ನಾವು ಒಂದು ಪಾರದರ್ಶಕ ಒಳ್ಳೆಯ ಹೆಜ್ಜೆ, ಅಭಿವೃದ್ಧಿಯ ಹೆಜ್ಜೆ ಇಟ್ಟಿದ್ದೇವೆ ಎಂದು ಹೇಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ ಎನ್ನುವಂಥ ವಿಚಾರವನ್ನು ಹೇಳ್ತಾ, ಇನ್ನು ಒಂದು ವಿಚಾರ ವಸೂಲಿಗೆ ಸಂಬಂಧಪಟ್ಟಂತೆ ಹೇಳಿ ಮತ್ತು ಉಳಿದರಿಗೆ ಅವಕಾಶವನ್ನು ಮಾಡಿಕೊಡ್ತೇನೆ. 15ನೇ ಇಸ್ವಿಯಲ್ಲಿ ಓಡು ಜಾಸ್ತಿ ಇದ್ದವಾಗ ನಾವು ಇದನ್ನು ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಹೇಗೆ ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡಿದವಾಗ
ಇಲಾಖೆಯವರೊಂದಿಗೆ ನಾವು ಚರ್ಚೆ ಮಾಡಿದ್ದೇವೆ. ಇಲಾಖೆಯವರೊಂದಿಗೆ ಚರ್ಚೆ ಮಾಡಿದವಾಗ ಇಲಾಖೆಯಲ್ಲಿ ಒಂದು ಮಾತನ್ನು ಪ್ರಸ್ತಾಪ ಮಾಡಿದರು. ಬೇರೆ ಏನಲ್ಲ, ನೀವು ಒಬ್ಬ ಅಧಿಕಾರಿಯನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ರಿಕವರಿ ಆಫೀಸರ್ ಅಂತೇಳಿ ಮಾಡಿ ಅಂತೇಳಿ ಹೇಳಿದ್ರು. ಯಾವ ಅಧಿಕಾರಿ, ಯಾವ ರೀತಿ, ಏನು, ಇಲಾಖೆಯಿಂದ ನಾವು ಕೊಡ್ತೇವೆ ಡೆಪ್ಯುಟೇಷನ್. ನಿಮ್ಮ ಇಲಾಖೆಯಿಂದ ಅಧಿಕಾರಿಗಳು ಬಂದರೆ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗುತ್ತಾ ಅಂತ ಹೇಳುವಂಥ ಪ್ರಸ್ತಾಪ. ಯಾಕಂದರೆ ಅವ್ರು ಸರ್ಕಾರಿ ಅಧಿಕಾರಿಗಳು, ಅವರು ಇಲ್ಲಿ ಡೆಪ್ಯುಟೇಷನ್ ತಗೊಂಡ್ರೆ ಅವರ ದೊಡ್ಡ ಮೊತ್ತದ ಸ್ಯಾಲ್ರಿ ಆ ಟೈಮಲ್ಲಿ ಕಡಿಮೆ ಇತ್ತು. ಇವತ್ತು ನಮ್ಮಲ್ಲಿ ಸಹ ಒಳ್ಳೆ ಸ್ಯಾಲ್ರಿ ಕೊಟ್ಟಿದ್ದೇವೆ ಸಿಬ್ಬಂದಿಯವರಿಗೆ, ದೊಡ್ಡ ಮೊತ್ತದ ಸಂಬಳ. ಆ ಸಂಬಳಕ್ಕೆ ಮತ್ತು TADA ನಾವು ಕೊಡಬೇಕು ಅವರಿಗೆ. ಇದೆಲ್ಲ ಹೊರೆ ಆಗ್ಬೋದು. ಅವರು ಮತ್ತೆ ಯಾವ ರೀತಿ ವರ್ಕ್ ಮಾಡ್ತಾರೋ ನಮಗೆ ಹೇಳಿ ಮಾಡಿಸೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಅಂತ ಹೇಳುವಂಥದ್ದು ಅವರಲ್ಲಿ ಪ್ರಶ್ನೆ ಇತ್ತು. ಕಡೆ ಅದು ಪ್ರಸ್ತಾಪ ಮಾಡ್ತಾ ಒಂದು ಹೇಳಿದರು, ನಿಮ್ಮಲ್ಲಿ 2nd ಡಿವಿಷನ್ ಕ್ಲರ್ಕ್ ಅದರ ಮೇಲ್ಪಟ್ಟಿನ ಹುದ್ದೆಯಲ್ಲಿ ಇರುವವರನ್ನ ಒಬ್ಬರನ್ನ ಬೋರ್ಡಲ್ಲಿ ನಿರ್ಣಯ ಮಾಡಿ ಕೊಡಿನಿ, ನಾವು ಒಂದು ಅವಕಾಶ ಮಾಡಿ ಕೊಡ್ತೇವೆ ನಿಮಗೆ ಅಂತೇಳಿ ಹೇಳಿದರು. ಅದರ ನಂತರದಲ್ಲಿ ನಾವು ಒಬ್ಬ ಸಿಬ್ಬಂದಿಯವರನ್ನು ಪ್ರಾರಂಭದಲ್ಲಿ ಕುಮಾರ್ ಅಂತ ಹೇಳಿದರು, ಅವರನ್ನು ನಿರ್ಣಯ ಮಾಡಿ ಅವರ ರಿಕವರಿ ಆಫೀಸರ್, ಸೇಲ್ ಆಫೀಸರ್ ಅಂತೇಳಿ ಹೇಳಿ ಅಲ್ಲಿಯ ಅಧಿಕೃತವಾಗಿ ನಾವು ಅಪ್ರೂವಲ್ ತಗೊಂಡು ಅದು ಬಿಟ್ಟಿದ್ದೆ. ಬಹುಶಃ ರಿಕವರಿಗೆ ಸಂಬಂಧಪಟ್ಟಂತೆ ಏಲಂ ಪ್ರಕ್ರಿಯೆ ಅದು ಇದು ಭಾಳ ಫಾಸ್ಟ್ರಲ್ಲಿ ನಾವು ಹೆಜ್ಜೆ ಇಟ್ಟದ್ರಿಂದ ಬ್ಯಾಂಕು ಈ ವಸೂಲಾತಿಯಲ್ಲಿ ಒಂದು ಉತ್ತಮ ಹೆಜ್ಜೆ ಆಗಿದೆ. ಬಹುಶಃ ಕೆಲವರ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಇರುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ರಿಕವರಿಯಲ್ಲಿ ಎಲ್ಲರೂ ಅವರದಾಗಿ ಕಟ್ತಾರೆ. ದೊಡ್ಡ ಮೊತ್ತ ತಿಂಗಳ ಕಟ್ಟುವಂಥದ್ದು ತಿಂಗಳವೇ ಕಟ್ತಾರೆ, ಅಥವಾ 1 ತಿಂಗಳು 2 ತಿಂಗಳು ಬಿಟ್ಟು ಮಾರ್ಚ್ ಎಂಡಿಗೆ ಆ ಮೊದಲೇ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳುವಂಥದ್ದನ್ನು ಹೆಮ್ಮೆ. ಹಾಗೆ ಇನ್ನೊಂದು ಜಿಜ್ಞಾಸೆ ಅಂತ ಹೇಳಿದರೆ, ಹೊರಗಡೆ ಅದು ಸ್ವಾಭಾವಿಕವಾಗಿ ಬರ್ತದೆ, ಕಟ್ಟಡ ಕಟ್ಟಿದ್ದಾರೆ, ಡೆಪಾಸಿಟ್ ಹಣ ಹಾಕಿದ್ರು, ಹೀಗೆ ಈ ಥರದ ಅಭಿಪ್ರಾಯವನ್ನು ಯಾರು ಒಬ್ಬರು ವ್ಯಕ್ತಪಡಿಸಿಲ್ಲ ಅಂತ ಹೇಳುವಂಥದ್ದು ಕೇಂಡೆ. ಅದು ಸಾಧ್ಯವಿಲ್ಲ. ಇವತ್ತು ಕಟ್ಟಡ ನಿಧಿಯಲ್ಲಿ 4 ಕೋಟಿ ಹಣ ಇದೆ. ಇದು ವಾರ್ಷಿಕವಾಗಿ ಬಂದಿರತಕ್ಕಂಥ ಲಾಭಾಂಶದಲ್ಲಿ ವಿಂಗಡಣೆ ಮಾಡಿ ಆ ಲಾಭಾಂಶದ ಹಣದಲ್ಲಿ ನಾವು ಕಟ್ಟಡವನ್ನು ಮಾಡಿದ್ದೇವೆ. ಆ ಕಟ್ಟಡ ಪಾರದರ್ಶಕವಾಗಿ ಇವತ್ತು ಒಳ್ಳೆಯ ರೀತಿಯಲ್ಲಿ ಆ ಕಟ್ಟಡದ ಇಮ್ಯಾಜಿನಿಂದ ನಮ್ಮ ವ್ಯವಹಾರ, ಬಹುಶಃ ನಾವು ಪ್ರೆಸಿಡೆಂಟ್ ಆಗುವಾಗ 15ನೇ ಇಸ್ವಿಯಲ್ಲಿ 41 ಕೋಟಿ ಸಾಲ ಕೊಟ್ಟಿದ್ದೇವೆ. ಮೊನ್ನೆ ಮಾರ್ಚ್ ಎಂಡಿಗೆ 186 ಕೋಟಿ, ಇವತ್ತು 189 ಕೋಟಿ ಸಾಲ ಇದೆ. ಅದೇ ರೀತಿಯಲ್ಲಿ ಠೇವಣಿ 62 ಕೋಟಿ 15ನೇ ಇಸ್ವಿಯಲ್ಲಿ ಇದೆ. 62 ಕೋಟಿ ಇದ್ದಿರ್ತಕ್ಕಂಥ 14-15ರಲ್ಲಿ ಇದ್ದಿರ್ತಕ್ಕಂಥ ಸಂಸ್ಥೆಯ ವ್ಯವಹಾರ ಇವತ್ತು 236 ಕೋಟಿ ಮಾರ್ಚ್ ಎಂಡಿಗೆ, ಇವತ್ತು 239 ಕೋಟಿ ಠೇವಣಿಯನ್ನು ಪಡೆದಿದೆ. ಇದು ಪ್ರೋಗ್ರೆಸ್ಸಿನ ಒಂದು ಹೆಜ್ಜೆ. ಇದರಿಂದ ಇವತ್ತು ಬಹುಶಃ ಸಿಂಡಿಕೇಟ್ ಬ್ಯಾಂಕಿನ ರಿಟೈರ್ಡ್ ಅಧಿಕಾರಿಗಳು, ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಇರತಕ್ಕಂಥ ಪ್ರತಿನಿಧಿಗಳು ಇವರೆಲ್ಲ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ ಶ್ಲಾಘನೆಯನ್ನು ಮಾಡಿರುವಂಥದ್ದು ನಮಗೆ ಹೆಮ್ಮೆ. ನಮಗೆ ಆಸ್ತಿ ಇದೆ, ಈ ಬ್ಯಾಂಕು ಬೆಳಿಬೇಕು, ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಬೇಕು, ತನ್ಮೂಲಕ ಗ್ರಾಹಕರಿಗೆ ಹೆಚ್ಚಿನ ಸೇವೆಯನ್ನು ಕೊಡಬೇಕು, ಇವತ್ತು ಆರೋಗ್ಯಕರವಾದಂಥ ಹೆಜ್ಜೆ ಹೇಗಿದೆಯೋ ಮುಂದೆ ಇರಬೇಕು ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಬ್ಯಾಂಕಿನ ಏಳಿಗೆಯನ್ನು ಬಯಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು.